ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್ ಮೋನಿಕಾಸ್ ವರ್ಣಾಸ್ ವರ್ಲ್ಡ್. ಸೊ ಇದು ಆ್ಯಸ್ ಯೂಶ್ವಲ್ ನನ್ನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಿಂದಿನ ದಿನ ರಾತ್ರಿಯಿಂದ. ಸೊ ಹಿಂದಿನ ದಿನ ನಾನು ದೋಸೆಗೆ ನೆನೆಸಿಟ್ಟಿದ್ದೆ, ಅದನ್ನು ರುಬ್ಬಬೇಕಾಗಿತ್ತು. ಅದಕ್ಕೆ ಮೊದಲು ರಾತ್ರಿ ಊಟಕ್ಕೆ ಪ್ರಿಪೇರ್ ಮಾಡಿಬಿಡೋಣ ಅಂತ ವಾಂಗಿಬಾತ್ ಗೊಜ್ಜು ಮಾಡಿ ಬಿಸಿಯಾಗಿ ಅನ್ನ ಮಾಡಿದ್ದೆ. ಮಧ್ಯಾಹ್ನ ಏನು ಸಿಂಪಲ್ಲಾಗಿ ಬೆಳಿಗ್ಗೆದೇ ಉಳಿದಿತ್ತು, ಅದೇ ಊಟ ಮಾಡಿದ್ವಿ. ಸೊ ಹಾಗಾಗಿ ಈಗ ಬಿಸಿಯಾಗಿ ಅನ್ನಕ್ಕೆ ಇಟ್ಕೊಂಡು ವಾಂಗಿಬಾತ್ ಗೊಜ್ಜು ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಅಡುಗೆ ರೆಡಿ ಆಯ್ತಲ್ಲ ಅಂತೇಳಿ ದೋಸೆಗೆ ರುಬ್ಕೊಂಬಿಡೋಣ ಅಂತ ರುಬ್ತಾ ಇದ್ದೀನಿ. ಆ್ಯಂಡ್ ಟೈಮ್ ಬಂದು ಆಗಲೇ 9:45 ಆಗಿತ್ತು. ಸೊ ಇನ್ನೂ ಲೇಟ್ ಮಾಡೋದು ಬೇಡ ಅಂತ ಫಸ್ಟ್ ದೋಸೆ ಹಿಟ್ಟು ರುಬ್ಬಿಟ್ಬಿಟ್ಟು ಆಮೇಲೆ ಊಟ ಮಾಡೋಣ ಅಂತ ದೋಸೆ ಹಿಟ್ಟು ರುಬ್ಬಕ್ಕೆ ರೆಡಿ ಮಾಡಿಟ್ಟಿದ್ದೀನಿ. ಸೊ ಹೀಗೆ ನನ್ನ ವ್ಲಾಗ್ ಸ್ಟಾರ್ಟ್ ಆಗಿದೆ. ಬನ್ನಿ ಫ್ರೆಂಡ್ಸ್, ನನ್ನ ವ್ಲಾಗ್ ಹೇಗೆ ಕಂಟಿನ್ಯೂ ಆಗುತ್ತೆ ನೋಡೋಣ. ಆ್ಯಂಡ್ ಪ್ಲೀಸ್ ನನ್ನ ಈ ವ್ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ತಿಳಿಸಿ. ಸಬ್ಸ್ಕ್ರೈಬ್ ಆಗ್ದಿರಾ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಲೈಕ್ಸ್ ನನಗೆ ತುಂಬ ಇಂಪಾರ್ಟೆಂಟ್. ಐ ಹೋಪ್ ನನಗೆ ನೀವು ಸಪೋರ್ಟ್ ಮಾಡ್ತೀರಾ ಅಂತ. ಸೊ ವೆಲ್ಕಮ್ ಟು ಮೈ ಚಾನಲ್. ಸೊ ಈಗ ದೋಸೆ ಹಿಟ್ಟು ರುಬ್ಬಿಟ್ಟೆ, ಅದು ಒಂದು ಪಾತ್ರೆಗೆ ನೋಡಿದ್ರೆ ತುಂಬ ಬಂದುಬಿಡ್ತು. ಹಾಗಾಗಿ ಒದಗಿ ಬಂದರೆ ಇನ್ನು ಫುಲ್ ಚಲ್ಲೋಗುತ್ತೆ ಅಂತ 2 ಪಾತ್ರೆಗೆ ಹಾಕಿ ಅರ್ಧಕ್ಕೆ ಬಗ್ಸಿಟ್ಟೆ. ಸೊ ಅಲ್ಲಿ ಆಯಿತು. ದೋಸೆ ಹಿಟ್ಟು ರುಬ್ಬಿ ಆದಮೇಲೆ ಎಲ್ಲರೂ ಊಟ ಮಾಡಿ ಮಲ್ಕೊಂಡ್ವಿ. ಆ್ಯಂಡ್ ಬೆಳಿಗ್ಗೆ ತಿಂಡಿಗೆ ನನ್ನ ಮಗಳಿಗೆ ದೋಸೆ ಹಾಕ್ಕೊಡ್ತೀನಿ ಅಂದರೆ ಬೇಡ ಪಡ್ಡು ತಿಂತೀನಿ ಅಂತಿದ್ದಕ್ಕೆ ಸರಿ ಆಯಿತು ಅಂತ ಪಡ್ಡು ಮಾಡಿಕೊಟ್ಟೆ. ಆ್ಯಂಡ್ ಪಡ್ಡು ಆದರೆ ಈಸಿಯಾಗಿ ತಿಂದ್ಬಿಡ್ತಾಳೆ. ಸೊ ಹಾಗಾಗಿ ಅವಳು ಏನು ಕೇಳ್ತಾಳೋ ಅದನ್ನೇ ಮಾಡಿಬಿಟ್ಟೆ ಕೊಟ್ಟೆ. ಸೊ ಹಾಯ್. ಸೊ ಈಗ ನಂದು ಸ್ನಾನ ಎಲ್ಲ ಆಗಿ ಕೂತಿದ್ದೀನಿ ತಿಂಡಿ ತೊಗೊಳ್ಳೋಣ ಅಂತ. ಆದರೆ ನಿಮಗೆ ತೋರಿಸ್ದಂಗೆ ನಮ್ಮ ಮನೇಲಿ ಇವತ್ತು ತಿಂಡಿ ಪಡ್ಡು. ಸೊ ನನ್ನ ಮಗುದು ಟಿಫನ್ ಆಯಿತು. ಅವನು ಇನ್ನೇನು ಸ್ನಾನಕ್ಕೆ ಕರ್ಕೊಂಡು ಹೋಗ್ತೀನಿ. ನಾನು ತಿಂಡಿ ತಿಂದು ಆದಮೇಲೆ ಕರ್ಕೊಂಡು ಹೋಗ್ತಿಲ್ಲ, ನಂಗೆ ಸುಸ್ತಾಗೋಗುತ್ತೆ. ಚಡ್ಡಿ ಹಾಕ್ತೀನಿ ಬಾರೋ ಅಂದರೆ ಹಾಕ್ಕೊಳ್ಳಲ್ಲ, ನಾನೇ ಹಾಕ್ಕೊತೀನಿ ಕೊಡು ಅಂತ ಕೈಗಿಸ್ಕೊಂಡ. ನೋಡಿ ಕೈಗಿಸ್ಕೊಂಡು ಫ್ಯಾನಿಗೆ ಕ್ಯಾಚ್ ಆಗ್ತಾ ಇದ್ದಾನೆ. ನೋಡಿ ಹೇಗೆ ನೋಡ್ತಾನೋ. ಓ ಏನು ಗುರಾಯಿಸ್ತೀಯಾ? ಅಮ್ಮೋ ಎದುರಿಸ್ತಾನೆ ನೋಡಿ. ಹೀಗೆ ನಾನು ತಿಂಡಿ ತಿಂದು ನನ್ನ ಮಗನ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಅವನಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿ ಮಲಗಿಸ್ದೆ. ನೆಕ್ಸ್ಟ್ ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ದು. ಆಮೇಲೆ ಯಾಕೋ ಬೇಜಾರಾಯಿತು, ಸರಿ ಇನ್ನೂ ಕೆಲಸ ಇದೆಯಲ್ಲ ಅಂತ ಅಡುಗೆ ಮನೆ ಕಡೆ ಬಂದೆ. ಸೊ ಬೆಳಿಗ್ಗೆ ತಿಂಡಿ ತಿಂದಿದ್ದು ಎಲ್ಲ ಪಾತ್ರೆಗಳು ತೊಳೆದಾಕ್ಬಿಟ್ಟು ನೆಕ್ಸ್ಟ್ ಅದೇ ಗ್ಯಾಪಲ್ಲೇ ಆ ಕಡೆ ಅಡುಗೆಗೆ ಇಟ್ಕೊಂಡೆ. ಸೊ ಆ ಕಡೆ ಕುಕ್ಕರ್ 2 ಇಟ್ಬಿಟ್ಟು ಅನ್ನಕ್ಕೆ ಸಾರಿಗೆ ಈ ಕಡೆ ಅದೇ ಟೈಮ್ ಗ್ಯಾಪಲ್ಲೇ ನಾನು ಪಾತ್ರೆಗಳು ತೊಳೆದಾಕ್ಕೊಂಡೆ. ಸೊ ಹೀಗೆ ಏನು ಟೈಮ್ ಗ್ಯಾಪಲ್ಲಿ ನಾವು ಕೆಲಸಗಳು ಮಾಡಿ ಮುಗಿಸ್ಕೊಳ್ಳೋದ್ರಿಂದ ನಮಗೆ ಆದಷ್ಟು ಸಮಯ ಸಿಕ್ಕುತ್ತೆ ಒಂದು. ಆಮೇಲೆ ತುಂಬ ಹೊತ್ತು ಅಡುಗೆ ಮನೆಯಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡೋಷ್ಟಿರಲ್ಲ. ಸೊ ಪಾತ್ರೆ ತೊಳೆಯೋಕ್ಕೆ ಒಂದ್ಸತಿ, ಅಡುಗೆ ಗಿಡಕ್ಕೆ ಒಂದ್ಸತಿ, ಕ್ಲೀನಿಂಗಿಗೆ ಒಂದ್ಸತಿ ಅಂತ ಅಡುಗೆ ಮನೆ ಕಡೆ ಓಡಾಡ್ತಿದ್ರೆ ನಾವು ಅಡುಗೆ ಮನೆಯಲ್ಲೇ ಇದ್ದೋಗ್ಬೇಕಾಗತ್ತೆ. ಸೊ ಬಟ್ ನಾನೇನು ಮಾಡ್ತೀನಿ ಅಂದರೆ ಒಂದ್ಸತಿ ಅಡುಗೆ ಮನೆಗೆ ಬಂದರೆ ಈ ಕಡೆ ಅಡುಗೆಗೆ ಅಂತ ಕುಕ್ಕರ್ಗಳು ಇಟ್ಬಿಟ್ಟು ಅದೇ ಗ್ಯಾಪಲ್ಲಿ ಕುಕ್ಕರ್ ವಿಜಿಲ್ ಬರೋದ್ರೊಳಗೆ ಪಾತ್ರೆಗಳು ತೊಳೆದು ಹಾಕ್ಕೊತೀನಿ. ಸೊ ವಿಜಿಲ್ ಬಂದು ಅದು ಪ್ರೆಷರ್ ಡೌನ್ ಆಗೋದ್ರೊಳಗೆ ಬೇರೆ ಕ್ಲೀನಿಂಗ್ ಕೆಲಸಗಳು ಮುಗಿಸ್ಕೊತೀನಿ. ಆ್ಯಂಡ್ ಇವೆಲ್ಲ ಆಗ್ತಿದ್ದಂಗೆ ಆ ಕಡೆ ಅಡುಗೆ ಆಗೇ ಬಿಡುತ್ತೆ. ಸೊ ಅಡುಗೆ ಮನೆ ಟೋಟಲಿ ಒಂದ್ಸತಿ ಬಂದು ನಿಂತ್ಕೊಂಡ್ರೆ ಸೊ ಈ ಕೆಲಸ ಆಗ್ತಿದ್ದಂಗೆ ಇನ್ನೊಂದು ಕೆಲಸ ಆಗೋ ಥರ ನಾನು ಟೈಮ್ ನೋಡಿಕೊಂಡು ಪ್ರಿಪೇರ್ ಮಾಡಿಕೊಂಡು ಅಡುಗೆ ಮನೆ ಕೆಲಸ ಬೇಗ ಮುಗಿಸ್ಕೊತೀನಿ. ಸೊ ಈಗ ನೀವು ನೋಡ್ತಿದ್ದಂಗೆ ಪಾತ್ರೆ ತೊಳೆದಿದ್ದಾಯಿತು, ಅಡುಗೆ ಮನೆ ಕ್ಲೀನಿಂಗ್ ಆಯಿತು. ಸೊ ಹಾಗೆ ಒಗ್ಗರಣೆ ಹಾಕಿದ್ರೆ ಅಡುಗೆ ಕೆಲಸ ಕೂಡ ಮುಗೀತು ಅಂತ ಅರ್ಥ. ಸೊ ನಾನು ಈಗ ಒಗ್ಗರಣೆ ಹಾಕಿ ಅಡುಗೆ ಮನೆ ಕೆಲಸ ಮುಗಿಸಿದ್ದೀನಿ. ಆ್ಯಂಡ್ ನಮ್ಮ ಮನೆಯವ್ರು ಬರೋದು ನೋಡಿಕೊಂಡು ಅವ್ರ ಟೈಮ್ಗೆ ನಾನು ಬಿಸಿಯಾಗಿ ಮುದ್ದೆ ಮಾಡಿ ಎಲ್ಲರೂ ಒಟ್ಟಿಗೆ ಊಟ ಮಾಡ್ತೀವಿ. ಏನಪ್ಪ ಅದು? ಎಲ್ಲಿದೆ ಆಂಜನೇಯ ಮಾಮಿ? ಅಲ್ಲಿರೋದು ಆಂಜನೇಯ ಮಾಮಿನಾ? ಯಾವ ಮಾಮಿ ಅದು? ಹೌದಾ? ಜೋತ ಮಾಡಿ ಅದಕ್ಕೆ. ಇದೇನು ಹೆಂಗಿದೆ ಮಾಮಿ? ಮೂತಿ ಹೆಂಗಿರುತ್ತೆ ಮಾಮಿಗೆ? ಹೆಂಗಿದೆಪ್ಪ? ಹೆಂಗಿಟ್ಕೊಂಡಿದೆ ಮಾಮಿ ಮೂತ್ಯ? ಹೇಗಿದೆ ಅಪ್ಪಗನ್? ತೋರಿಸು ಹೆಂಗಿದಮ್ಮ. ಸೊ ಇಲ್ಲಿ ನನ್ನ ಮಗ ಮಲ್ಕೊಂಡಿದ್ದ. ಅವನು ನನ್ನ ಅಡುಗೆ ಕೆಲಸ ಆಗ್ತಿದ್ದಂಗೆ ನಿದ್ದೆ ಮಾಡಿ ಎದ್ದಿದ್ದಾನೆ. ಸೊ ಸ್ವಲ್ಪ ಬಟ್ಟೆಗಳಿದೆ ಒಣಗಾಕವು, ಮಡ್ಚೋವು ಎಲ್ಲನೂ. ಆ್ಯಂಡ್ ಕೆಲವೊಂದು ಬಟ್ಟೆಗಳು ಆಲ್ಟ್ರೇಷನ್ಗೆ ಕೊಡಬೇಕು, ಅದನ್ನೆಲ್ಲ ತೆಗೆದಿಟ್ಟಿದ್ದೀನಿ. ಸ್ವಲ್ಪ ಸ್ಟಿಚಸ್ ಹಾಕಿಸ್ಬೇಕು. ಸೊ ಫಸ್ಟ್ ಇದೆಲ್ಲ ಕೆಲಸ ಆಮೇಲೆ ಮಾಡ್ಕೊತೀನಿ. ಫಸ್ಟ್ ನನ್ನ ಮಗನಿಗೆ ಊಟ ಮಾಡಿಸ್ಬೇಕು. ಯಾಕಂದರೆ ಅವನು ಊಟ ಮಾಡಿಸೋದು ತುಂಬ ರಗಳೆ, ತುಂಬ ಗೋಳಾಡಿಸ್ತಾನೆ. ಎಷ್ಟೊತ್ತಿಗೂ ಊಟ ಮಾಡಲ್ಲ. ಬೇಡ ಅಂತ ಎದ್ದು ಓಡೋಗ್ತಾನೆ. ಎತ್ಕೊಂಡು ಬೀದಿಯಲ್ಲಿ ತೋರಿಸ್ಕೊಂಡು ತಿನ್ಸಿದ್ರು ತಿನ್ನಲ್ಲ. ಸೊ ಹಾಗಾಗಿ ಫಸ್ಟ್ ಅವ್ನು ಊಟದ ಕೆಲಸ ಮುಗಿಸ್ಕೊಂಡು ಮಿಕ್ಕಿದ ಕೆಲಸ ನಾನು ಯಾವ ಟೈಮ್ಗೆ ಯಾವಾಗ ಆಗುತ್ತೋ ಅವಾಗ ಮಾಡ್ಕೊತೀನಿ. ಸೊ ಹಾಗಾಗಿ ನಮ್ಮ ಮನೆಯವ್ರು ಬಂದರು. ಈಗ ನಾನು ಮುದ್ದೆಗೆ ಇಟ್ಟಿದ್ದೀನಿ. ಮುದ್ದೆ ಮಾಡ್ಕೊಂಡು ಊಟ ಮಾಡ್ತೀವಿ ನಾವೆಲ್ಲ.
ನಮ್ಮದು ಊಟ ಎಲ್ಲ ಆಯಿತು ಆ್ಯಂಡ್ ಟೈಮ್ ಈಗ 2:15 ಆ್ಯಕ್ಚುಲಿ ಹೇಳು. ಸೊ ನಮ್ಮದು ಊಟ ಎಲ್ಲ ಮಾಡ್ಕೊಂಡು ಬರೋಷ್ಟರಲ್ಲಿ ನೋಡಿ ನಮ್ಮಮ್ಮ ಒಗ್ದಿಟ್ಟಿರೋ ಬಟ್ಟೆಗಳನ್ನೆಲ್ಲ ಮಡಚಿಟ್ಟಿದ್ದಾರೆ. ಸೊ ಇದನ್ನು ಎತ್ತಿಟ್ಕೋಬೇಕು. ಊಟ ಆದ ತಕ್ಷಣ ನನಗೊಂದು ಸ್ವಲ್ಪ ಸುಸ್ತಾಗ್ತಾಯಿದೆ, ಹಾಗಾಗಿ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಬಂದೆ. ಹಾಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಹೀಗೆ ನಾನು ಯೂಟ್ಯೂಬ್ ಕೆಲಸ ಮಾಡಿಕೊಂಡು ಕೂತಿದ್ದು. ಆಮೇಲೆ ನೋಡೋಷ್ಟರಲ್ಲಿ ಟೈಮ್ ಆಲ್ರೆಡಿ ಸ್ಕೂಲ್ ಬಿಡೋ ಟೈಮ್ ಆಗಿತ್ತು. ಸೊ ಹೋಗಿ ಮಗಳನ್ನ ಸ್ಕೂಲಿಂದ ಕರ್ಕೊಂಡು ಬಂದೆ. ಆ್ಯಂಡ್ ಕರ್ಕೊಂಡು ಬರ್ತಿದ್ದಂಗೆ ಇವತ್ತು ನನ್ನ ಮಗಳು ಬ್ಯಾಗ್ ಎಕ್ಸ್ಚೇಂಜ್ ಆಗಿದೆ. ಸೊ ಅವಳು ಮ್ಯೂಸಿಕ್ ಪ್ರಾಕ್ಟೀಸ್ಗೆ ಅಂತ ಲಾಸ್ಟ್ 2 ಪೀರಿಯಡ್ಸ್ ಮ್ಯೂಸಿಕ್ ಮ್ಯಾಮ್ ಅವಳನ್ನ ಕರ್ಕೊಂಡಿದ್ರೆ ಅವಳ ಫ್ರೆಂಡ್ ಬ್ಯಾಗ್ನ ಕನ್ಫ್ಯೂಸ್ ಮಾಡಿಕೊಂಡು ಇವಳು ಬ್ಯಾಗ್ನ ಎತ್ಕೊಂಡೋಗಿ ಅವ್ನ ಬ್ಯಾಗ್ನ ಇಟ್ಟು ಹೋಗಿದ್ದಾನೆ. ಸೊ ಅದು ನನಗೆ ನೆಕ್ಸ್ಟ್ ಡೇನೇ ನಾನು ಬ್ಯಾಗ್ನ ಎಕ್ಸ್ಚೇಂಜ್ ಮಾಡಿಕೊಂಡೆ. ಯಾಕಂದರೆ ಬ್ಯಾಗ್ ಹಿಂದೆಗಡೆ ಸ್ಟೂಡೆಂಟ್ ನೇಮ್ ಆ್ಯಂಡ್ ಪೇರೆಂಟ್ಸ್ ನೇಮ್ ಮತ್ತು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತಾರೆ. ಸೊ ಥ್ರೂ ದಟ್ ನಾನು ಬ್ಯಾಗ್ ಅವ್ರಿಗೆ ಕಾಲ್ ಮಾಡಿ ಬ್ಯಾಗ್ನ ಕಲೆಕ್ಟ್ ಮಾಡಿಕೊಂಡೆ. ಚೆಲ್ಲಿ ಮಾಡಿದ್ಯಾರು ಚೆಲ್ಲಿದ್ಯಾರೋ ಇಲ್ಲಿ ನೋಡಿ. ಸಂಜೆ ನನ್ನ ಮಗನಿಗೆ ಕುಡಿಯಕ್ಕೆ ಹಾಲು ಕೊಟ್ಟಿದ್ರೆ ನೆಲದಲ್ಲಿ ಒಂಚೂರು ಚಲ್ಬಿಟ್ಟಿದ್ದ. ಅದಕ್ಕೆ ನನ್ನ ಹಸ್ಬೆಂಡ್ ಅವನ್ನ ಕ್ವಶನ್ ಮಾಡ್ತಿದ್ದಾರೆ. ಅವ್ನ ಆನ್ಸರ್ ಮಾಡೋ ರೀತಿ ಹೇಗಿದೆ ಅಂತ ನೋಡಿ. ಯಾರು ಚೆಲ್ಲಿದ್ದು? ಯಾರು ಚೆಲ್ಲಿದ್ದಲ್ಲೇ? ಚೆಲ್ಲಿ ಮಾಡಿದ್ದಾರಲ್ಲಿ ಏನಿಲ್ಲಪ್ಪ. ಹಿಂಗೆ ಸಂಜೆ ಒಂದು ಲೋಟ ಹಾಲು ಕುಡಿಯೋಕ್ಕೆ ಅಂತ ಕೊಟ್ಟರೆ ಸ್ವಲ್ಪ ಕುಡ್ದ, ಸ್ವಲ್ಪ ಚೆಲ್ದ. ಆಮೇಲೆ ನಾನೊಂದು ಲೋಟ ಕಾಫಿ ಮಾಡ್ಕೊಂಡು ಕುಡಿದು ಇಬ್ಬರು ವಾಕಿಂಗಿಗೆ ಅಂತ ಬಂದ್ವಿ. ನನ್ನ ಮಗಳು ಅವಳ ಫ್ರೆಂಡ್ಸ್ಗಳ ಜೊತೆ ಸೇರಿ ಆಡ್ಕೊತಾ ಇದ್ಲು. ಅವಳನ್ನ ಕೇಳಿದ್ರೆ ಬರಲ್ಲ ಅಂದಿದ್ದಕ್ಕೆ ನಾನು ಇವನು ಇಬ್ಬರೇ ವಾಕಿಂಗಿಗೆ ಬಂದು ಇಲ್ಲೇ ಮನೆ ಹಿಂಭಾಗದಲ್ಲಿ ಸಣ್ಣದೊಂದು ಪಾರ್ಕ್ ಇದೆ, ವಾಕಿಂಗ್ ಪಾರ್ಕ್. ಸೊ ಅಲ್ಲಿ ಬಂದು ವಾಕಿಂಗ್ ಮಾಡಿಕೊಂಡು ಇಬ್ಬರು ಸ್ವಲ್ಪ ಓಡಾಡಿಕೊಂಡು ಆಮೇಲೆ ಸ್ವಲ್ಪ ತಾಗಿ ಮನೆಗೆ ಬಂದ್ವಿ. 24/7 ಮನೆ ಒಳಗಡೆನೇ ಇರಬೇಕು ಅಂದರೆ ಯಾಕೋ ಒಂಥರ ಮೈಂಡ್ ಒಪ್ಪೋದೇ ಇಲ್ಲ. ಸೊ ಹಾಗಾಗಿ ನನ್ನ ಮಗನಿಗೋಸ್ಕರ ನಾನು ಒಂದು ಸ್ವಲ್ಪ ಹೊತ್ತು ಬಿಡು ಮಾಡಿಕೊಂಡು ಆಚೆ ಬಂದು ಅವನ್ನ ವಾಕಿಂಗ್ ಮಾಡಿಸ್ಕೊಂಡು ಅವ್ನ ಮೈಂಡ್ ಕೂಡ ಡೈವರ್ಟ್ ಮಾಡ್ದಂಗೆ ಆಗುತ್ತೆ. ಆ್ಯಂಡ್ ನನಗೂ ಒಂದು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಟೈಮ್ ಸಿಕ್ಕಂಗೆ ಆಗುತ್ತೆ ಅಂತ ಸಂಜೆ ಹೊತ್ತು ಒಂದು ಟೈಮ್ ಫ್ರೀ ಮಾಡ್ಕೊಂಡು ಹೊರಗಡೆ ಬರೋಕ್ಕೆ ನಾನು ಆದಷ್ಟು ಪ್ರಯತ್ನ ಮಾಡ್ತೀನಿ. ಕೆಲವೊಂದು ಸರ್ತಿ ಬೇರೆ ಕೆಲಸಗಳಿಂದಾಗಿ ಬರೋಕ್ಕಾಗಲ್ಲ. ಬಟ್ ಟೈಮ್ ಇರೋ ಅಂಥ ದಿನ ನಾನು ನನ್ನ ಮಗನ ಜೊತೆ ಮಾಡಿಕೊಂಡು ಹೊರಗಡೆ ಬರ್ತೀನಿ. ಮಗನಿಗೆ ಡ್ರೆಸ್ ಚೇಂಜ್ ಮಾಡಿದೆ. ಆ್ಯಂಡ್ ಅಮ್ಮ ರಾತ್ರಿ ಅಡುಗೆಗೆ ಅಂತ ಹೇಳಿ ಚಪಾತಿ ಹಿಟ್ಟು ಜರಡಿ ಹಿಡಿತಾ ಇದ್ರೆ ನನ್ನ ಮಗನೂ ಕೈ ಹಾಕ್ತಾ ಇದ್ದ. ಸೊ ಅಲ್ಲಿಗೆ ರಾತ್ರಿ ಚಪಾತಿ ಮಾಡ್ಕೊಂಡು ಊಟ ಮಾಡ್ಕೊಂಡ್ವಿ. ಆ್ಯಂಡ್ ಇಲ್ಲಿಗೆ ಈ ವ್ಲಾಗ್ ಮುಗಿಸ್ತಾ ಇದ್ದೀನಿ. ಸೊ ನನ್ನ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಸಬ್ಸ್ಕ್ರೈಬ್ ಆಗ್ದಿರ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ದ್ಯಾಟ್ ನಾನು ಹಾಕಿದ್ದ ವೀಡಿಯೋಸ್ ಫಸ್ಟ್ ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ. ಸೊ ದ್ಯಾಟ್ ನೀವೇ ಫಸ್ಟ್ ವಾಚ್ ಮಾಡ್ಬೋದು. ಆ್ಯಂಡ್ ದಯವಿಟ್ಟು ನನಗೆಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ keep supporting me like this. So meet you all in my next vlog. Bye all.